ಬಿಡದಿ ಭೂಸ್ವಾಧೀನ ವಿರೋಧಿಸಿ ರೈತರಿಂದ ನಿರ್ಣಾಯಕ ಹೋರಾಟ ಆರಂಭ ಆಗಿದೆಯಾ? ಭೂಸ್ವಾಧೀನಕ್ಕೆ ಬಂದ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ರೈತರು. ಬಿಡದಿಯ ಬೈರಮಂಗಲದಲ್ಲಿ ಬಿಗುವಿನ ವಾತಾವರಣ, ಬಿಗುವಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾರಿ ಭದ್ರತೆಗೆ ಹೆಚ್ಚಿನ ಫೋರ್ಸ್ಗಳನ್ನು ಕರೆಸಿಕೊಂಡಿದ್ದಾರೆ. ರೈತರು ಸ್ಥಳದಲ್ಲಿದ್ದಾರೆ, ಭದ್ರತೆ ಸ್ಥಳದಲ್ಲಿದೆ. ರೈತರು ಮುತ್ತಿಗೆ ಹಾಕಿದ್ರು. ರೈತ ಮಹಿಳೆಯರು ಅಧಿಕಾರಿಗಳಿಗೆ ಪೊರಕೆ ಏಟು ಕೊಟ್ರು. ಭೂಸ್ವಾಧೀನಕ್ಕಾಗಿ ಸಮೀಕ್ಷೆಗೆ ಬಂದ ಅಧಿಕಾರಿಗಳನ್ನ ರೈತರು ಅಟ್ಟಾಡಿಸಿದ್ದಾರೆ. ಭೂಸ್ವಾಧೀನಕ್ಕೆ ಬಂದ ವಾಹನಗಳ ಗಾಜುಗಳು ಪುಡಿ ಪುಡಿಯಾಗಿವೆ. ಅಧಿಕಾರಿಗಳು ಎದ್ನೋ ಬಿದ್ದೋ ಅಂತ ಅಲ್ಲಿಂದ ಓಡಿದ್ದಾರೆ. ರೈತರ ಅನುಮತಿ ಪಡೆಯದೆ, ಮಾಹಿತಿ ನೀಡದೆ ಸರ್ವೆಗೆ ಬಂದಿದ್ದಾರೆ ಅನ್ನೋದು ರೈತರ ಆರೋಪ. ಒಂದು ಕಡೆ ಪ್ರೊಟೆಸ್ಟ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಮತ್ತೊಂದು ಕಡೆ ಸರ್ವೆಗೆ ಬಂದಿದ್ದಾರೆ. ನಮಗೆ ಮಾಹಿತಿ ಬಂತು, ನಾವು ಪ್ರತಿಭಟನೆಗೆ ಬಂದ್ವಿ ಅಂತ ರೈತರು ಹೇಳ್ತಾ ಇದ್ದಾರೆ. ರೈತ ಮಹಿಳೆಯರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಹೇಳಿದ್ರು, ನಮಗೆ ನಮ್ಮ ಭೂಮಿ ಬೇಕು, ಇವರು ಕೊಡುವ ದುಡ್ಡು ಬೇಡ ಅಂತಿದ್ದಾರೆ. ಅಲ್ಲಿ ಬಂದ ಅಧಿಕಾರಿಗಳಿಗೆ ಪೊರಕೆ ಏಟು ನೀಡಿದ್ದಾರೆ. ವಾಹನದ ಕಿಟಕಿ ಗಾಜುಗಳು ಪುಡಿ ಪುಡಿಯಾಗಿವೆ. ಅಟ್ಟಾಡಿಸಿದ್ದಾರೆ. ಅಲ್ಲಿನ ರೈತರು ಅಧಿಕಾರಿಗಳನ್ನ ಅಟ್ಟಾಡಿಸಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಪೊಲೀಸರು ಅವರನ್ನ ಸಮಾಧಾನ ಮಾಡೋ ಪ್ರಯತ್ನ ಪಟ್ಟರು. ಎಸ್ಪಿ ಸ್ಥಳದಲ್ಲಿದ್ರು. ಕಾನೂನು ಕೈಗೆ ತಗೊಂಡ್ರೆ ನಾನು ಸುಮ್ಮನಿರೋದಿಲ್ಲ, ಕ್ರಮ ತೆಗೆದುಕೊಳ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಆದರೆ ರೈತರು ಯಾವುದಕ್ಕೂ ಬಗ್ಗುತ್ತಾ ಇಲ್ಲ. ನಮಗೆ ನಮ್ಮ ಭೂಮಿ ಬೇಕು, ನಾವು ಭೂಮಿ ಕೊಡೋದಿಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಸರ್ವೆಗೆ ನಾವು ಒಪ್ಪೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಹೆಚ್ಚಿನ ಫೋರ್ಸ್ಗಳನ್ನು ಕರೆಸಿಕೊಂಡಿದ್ದಾರೆ ಅಲ್ಲಿಗೆ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಿಖಿಲ್ ಕುಮಾರಸ್ವಾಮಿ ನಮ್ಮ ಜೊತೆ ಫೋನಿನಲ್ಲಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರೇ, ಸದ್ಯಕ್ಕೆ ಈಗ ಬೈಲಮಂಗಲದಲ್ಲಿ ಏನಾಗ್ತಾ ಇದೆ ಅನ್ನೋದರ ಲೈವ್ ವಿಜುವಲ್ಸ್ ಅನ್ನ ರಾಜ್ಯದ ಜನತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೋಡ್ತಾ ಇದ್ದಾರೆ. ರೈತರು ಪೊರಕೆ ಏಟು ಕೊಡ್ತಾ ಇದ್ದಾರೆ, ಗಾಜುಗಳನ್ನ ಪುಡಿ ಪುಡಿ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ನಾವು ಭೂಮಿ ಬಿಟ್ಕೊಡೋದಿಲ್ಲ ಅಂತ ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ. ಈ ವಿಜುವಲ್ಸ್ ನೋಡಿದ ಮೇಲೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ನಿಖಿಲ್ ಕುಮಾರಸ್ವಾಮಿ ಅವರೇ? ಮೇಡಮ್, ಇದು ರೈತರ ಭಾವನೆಗಳ ವಿರುದ್ಧವಾಗಿ ಸರ್ಕಾರ ನಡ್ಕೊಂಡಾಗ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಈಗಾಗ್ಲೇ ನಾವು ಹಲವಾರು ಬಾರಿ ನಿರಂತರವಾಗಿ ರೈತರ ಜೊತೆ ಸಂಪರ್ಕದಲ್ಲಿದ್ದೀವಿ. ಪಾದಯಾತ್ರೆ ಮಾಡಿದಾಗ್ಲೂ ಕೂಡ ನಾನು ಬಹಳ ಗ್ರೌಂಡ್ ಲೆವೆಲ್ ಅಲ್ಲಿ ಇಳಿದು ನೈಜ ಸತ್ಯತೆಯನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಮೇಡಮ್. ರೈತರು ಅಲ್ಲಿ ಏನಾಗಿದೆ, ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂತ ಒಂದು ಕೆಟಗರಿ ಏನಿದೆ ಅದು ಬಹು ದೊಡ್ಡದಾಗಿದೆ. ಹೆಚ್ಚು ಕಮ್ಮಿ ಅರ್ಧ ಎಕರೆ ಗುಂಟೆ ಲೆಕ್ಕ, 1 ಎಕರೆ ಒಳಗಡೆ ಇರ್ತಕ್ಕಂತ ರೈತರು ಬಹಳ ಜನ ಇದ್ದಾರೆ. ಅವ್ರಿಗೆ ಒಳಗಡೆ ಏನಾಗಿದೆ, ಕೊನೆಗೆ ನಮ್ ಪರಿಸ್ಥಿತಿಗಳು ಏನಾಗುತ್ತೆ, ನಮ್ ಬದುಕಿನ ಜೊತೆ ಚಲ್ಲಾಟ ಆಡ್ತಾ ಇದೆ ಸರ್ಕಾರ, ನಮ್ಮ ಮೇಲೆ ಮರಣ ಶಾಸನ ಬರೆಯಕ್ ಹೊರಟಿದ್ದಾರೆ ಅಂತಕ್ಕಂತ ಆತಂಕ ಸ್ವಾಭಾವಿಕವಾಗಿ ಕಾಡ್ತಾ ಇದೆ. ಸರ್ಕಾರ ಹೇಳ್ದಂಗೆ ಮೇಡಮ್, 80% ಜನ ಕನ್ಸೆಂಟ್ ಗೆ ಸೈನ್ ಹಾಕಿದ್ರೆ, ಒಪ್ಪಿಗೆ ಕೊಟ್ಟಿದ್ರೆ ಮತ್ತೆ ಇವತ್ತು ಈ ಪರಿಸ್ಥಿತಿ ಯಾಕೆ ಸೃಷ್ಟಿ ಆಗ್ತಾ ಇತ್ತು ಬೀದಿಲಿ? ರೈತರು ಯಾವ ಕಾರಣಕ್ಕೂ ಕೂಡ 90% ಹೆಚ್ಚು ಜನ ರೈತರು ಈ ಜಮೀನನ್ನ ಕೊಡ್ತಕ್ಕಂಥದಕ್ಕೆ ಸಿದ್ಧ ಇಲ್ಲ ಮೇಡಮ್. ಅದು ಬಹಳ ಸ್ಪಷ್ಟ. ಅದು ಸರ್ಕಾರಕ್ಕೂ ಗೊತ್ತಿದೆ. ಆದ್ರೆ ಸರ್ಕಾರಕ್ಕೆ ಏನಾಗಿದೆ, ಸ್ವಪ್ರತಿಷ್ಠೆ ಪ್ರಶ್ನೆ. ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಒಂದು ಕಡೆ ಕಾಣ್ತಾ ಇದೆ ಸರ್ಕಾರಕ್ಕೆ ಇವತ್ತು. ಹಾಗಾಗಿ ಅಲ್ಲಿ ಬರ್ತಕ್ಕ ಲಾಭ ಲೆಕ್ಕಾಚಾರಗಳು ಎಲ್ಲೋ ಒಂದ್ ಕಡೆ ರೈತರನ್ನ ಬೀದಿ ಪಾಲ್ ಮಾಡ್ತಕ್ಕಂಥದಕ್ಕೆ ಸಿದ್ಧರಾಗಿದ್ದಾರೆ. ಅಲ್ಲ, ಈಗ ರೈತ ಮಹಿಳೆಯರು ಒಂದು 2-3 ಜನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ರು. ಎಕ್ಸ್ಟ್ರಾ ಫೋರ್ಸ್ ಕರೆಸ್ತಾ ಇದಾರಂತೆ. ಒಂದು ಅಧಿಕಾರಿಗಳ ತಂಡ ಈಗ ಸ್ಥಳದಿಂದ ಹೋಗಿದ್ದಾರೆ. ಬೇರೆ ಕಡೆಯಿಂದ ಅಧಿಕಾರಿಗಳು ಬರೋದಕ್ಕೆ, ಸರ್ವೆ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಬಿಟ್ಕೊಡಲ್ಲ, ಇಲ್ಲೇ ಕೂತ್ಕೋತೀವಿ ಅಂತಿದ್ದಾರೆ. ಒಂದು ಕಡೆ ಎಕ್ಸ್ಟ್ರಾ ಫೋರ್ಸ್ ಕೂಡ ಜಾಗಕ್ಕೆ ಬರ್ತಾ ಇದೆ.
ಪೊಲೀಸ್ ಡಿಪಾರ್ಟ್ಮೆಂಟ್ ನ ಎಕ್ಸ್ಟ್ರಾ ಫೋರ್ಸ್ ನ ಡಿಪ್ಲಾಯ್ ಮಾಡಿ ರೈತರನ್ನ ನೀವು ಒಕ್ಲೆಬ್ಬಿಸ್ಕೊಂಡು ಕೈ ಕಟ್ಟೆ ಹಾಕಿಸ್ಬಿಡ್ತೀವಿ ಅಂತಕ್ಕಂಥದ್ದು ಸರ್ಕಾರ ಏನಾದ್ರು ಆಲೋಚನೆ ಮಾಡಿದ್ರೆ ಅದರಿಂದ ಹೊರಗಡೆ ಬರ್ಬೇಕು ಮೇಡಮ್. ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ಏನಾಗಿದೆ, ಒಂದ್ 3-4 ಜನ ರೈತ ಮಹಿಳೆಯರ ಮೇಲೆ, ರೈತ ಮುಖಂಡರ ಮೇಲೆ ವಯಸ್ಸು ನೋಡಿದಿರಾ ಬಹುಶಃ ಬಂಧಿಸ್ತಕ್ಕಂಥದ್ದಕ್ಕೆ FIR ಆಗ್ತಕ್ಕಂಥದ್ದಕ್ಕೆ ಸರ್ಕಾರ ಕೆಲವೊಂದು ಸಿದ್ಧತೆಗಳು ಮಾಡ್ಕೊಳ್ತಾ ಇದೆ ಅನ್ನೋದು ನನಗೆ ಮಾಹಿತಿ. ಆದ್ರೆ ಈ ರೀತಿ ನೀವು ದೌರ್ಜನ್ಯ ಮಾಡ್ಕೊಂಡು ರೈತರನ್ನ ನಾವ್ ಎದುರಿಸ್ತೀವಿ, ಬೆದರಿಸ್ತೀವಿ, ಅದರಿಂದ ಕೈ ಕಟ್ಟೆ ಹಾಕ್ಬಿಡ್ತೀವಿ ಅಂತಕ್ಕಂಥ ಸರ್ಕಾರ ಏನಾದ್ರು ಆಲೋಚನೆ ಮಾಡಿದ್ರೆ ಬಹುಶಃ ಇದರಿಂದ ಹೊರಗಡೆ ಬರ್ಬೇಕು ಸರ್ಕಾರ. ಇಲ್ಲಾಂದ್ರೆ ಬಹಳ ಕಠಿಣವಾದಂತ ತೀರ್ಮಾನಗಳು ರೈತರು ತಗೊಳ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ನಮಗಿರೋ ಇನ್ಫಾರ್ಮೇಶನ್ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ ಅವರೇ, ಪರಿಸ್ಥಿತಿ ಅಲ್ಲಿ ಸ್ಥಳದಲ್ಲಿ ಸ್ವಲ್ಪ ಉದ್ವಿಗ್ನವಾಗಿದೆ ಅಂತ. ಎಕ್ಸ್ಟ್ರಾ ಫೋರ್ಸ್ ಗಳು ಬರ್ತಾ ಇವೆ, ರೈತರಲ್ಲಿದ್ದಾರೆ. ನೀವೇನಾದ್ರೂ ಹೋಗ್ತೀರಾ ಅಲ್ಲಿಗೆ? ಸ್ಥಳಕ್ಕೆ ಹೋಗೋ ಸಾಧ್ಯತೆ ಇದೆಯಾ? ನಾನು ಹೋಗ್ತೀನಿ ಮೇಡಮ್. ಅದೇ ಬರಪೀಡಿತ ಪ್ರದೇಶಗಳಿಗೆ ನಾನು ಈ ಕಡೆ ಕಲಬುರ್ಗಿ ಕಡೆ ಟೂರ್ ಹೊರಟಿದ್ದೆ ಮೇಡಮ್ ನಾನು. ಸೊ ಅದು ಮುಗಿಸ್ಕೊಂಡು 2 ದಿನ ಟೂರ್ ಇಂದ ಬಂದ ನಂತರ ಬುಧವಾರ ರಾತ್ರಿ ಬಂದು ಗುರುವಾರ ಮಾರ್ನಿಂಗ್ ನಾನು ವಿಸಿಟ್ ಮಾಡ್ತೀನಿ ಮೇಡಮ್. ಈಗ ರೈತರು ಹಲವಾರು ರೈತ ಮಹಿಳೆಯರು ಹೇಳಿದ್ರು ನಾವು ಭೂಮಿ ಬಿಟ್ಕೊಡಲ್ಲ ಅಂತ. ಒಂದು ಕಡೆ ಸರ್ಕಾರ ಹೇಳ್ತಾ ಇದೆ 80% ಈಗಾಗಲೇ ಒಪ್ಕೊಂಡಿದ್ದಾರೆ, ಇರೋರು 20% ಯಾರು ಕೊಡೋದಿಲ್ವೋ ಅವ್ರು ಹೋಗಿ ಕೋರ್ಟ್ ಅಲ್ಲಿ ತಗೊಳ್ಳಿ ಅಂತ. JDS ನಿಂದ ಯಾವ ರೀತಿ ಸಪೋರ್ಟ್ ಸಿಗುತ್ತೆ? JDS ನ ಮುಂದಿನ ಹೆಜ್ಜೆ ಏನು ಈ ವಿಷಯದಲ್ಲಿ? ಮೇಡಮ್, ಒಂದು ತಾವೆಲ್ಲ ಗಮನಿಸಿರ್ಬೋದು, ಇದು ಕೂಡ ಆಕ್ಟ್ ಅಂಡರ್ ಮಾಡಿದ್ರು. ಅದಕ್ಕೆ ಮಾಡ್ತಕ್ಕಂಥದ್ದು ಕಾರಣ ಒಂದಷ್ಟು ಈ ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ ಮತ್ತೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸರ್ವೆ ಗಾಳಿಗೆ ತೂರ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಇತ್ತು. ಅವ್ರ ಉದ್ದೇಶ ಸರಿಯಾಗಿದ್ದಿದ್ರೆ ಇವತ್ತೇನ್ 80% ಜನ ಕೊಟ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಸರ್ಕಾರ ಏನ್ ಬಿಂಸಕ್ ಹೊರಟಿದೆ, ಎಲ್ಲೋ ಒಂದ್ ಕಡೆ ಅವ್ರ ಉದ್ದೇಶ ನೋಡಿದಾಗ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು. ಆದ್ರೆ ಒಂದು ಮೇಡಮ್, ಕುಮಾರಸ್ವಾಮಿ ಅವರಾಗ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರಾಗ್ಲಿ, ಅಥವಾ ಜಿಲ್ಲೆನಲ್ಲಿ ಇರ್ತಕ್ಕಂಥ ಯಾವುದೇ ಜನತಾದಳ ಪಕ್ಷದ ನಾಯಕರಾಗ್ಲಿ, ಡೇ 1 ಇಂದ ನಾವು ಒಂದು ವಿಚಾರ ಹೇಳ್ಕೊಂಡ್ ಬಂದಿದ್ದೇವೆ. ಏನಾದ್ರೂ ರೈತರು ಭೂಮಿಯನ್ನ ಕೊಡ್ತಕ್ಕಂಥದ್ದಕ್ಕೆ ಸ್ವಇಚ್ಛೆಯಿಂದ ಸಿದ್ಧರಿದ್ರೆ ನಾವು ಅದನ್ನ ವಿರೋಧಿಸ್ತಕ್ಕಂಥವ್ರು ನಾವ್ ಯಾರು ಅಲ್ಲ. ಆದ್ರೆ ರೈತರು ಕೊಡದೇ ಇದ್ದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಏಕಾಏಕಿ ಈ ತರ ದೌರ್ಜನ್ಯ ಕಿತ್ಕತ್ತೀವಿ ಅಂತ ಆದಾಗ ನಾವು ಸುಮ್ನೆ ಕೈ ಕಟ್ಟಿ. ಅಲ್ಲ, ಈಗ CM ಒಂದು ಮಾತು ಹೇಳಿದ್ರು, ನೀವು ಕೇಳಿರ್ತೀರಿ, ಯಾರು ಇಲ್ಲಿ ಬಂದು ಪರಿಹಾರ ತಗೋತಾರೋ ತಗೊಳ್ಳಿ, ಇಲ್ಲ ಅಂದ್ರೆ ಕೋರ್ಟ್ ಅಲ್ಲಿ ಹೋಗಿ ತಗೋಬಹುದು ನೀವು ಅಂತಾರವ್ರು. ಅಲ್ಲ, ಬಟ್ ಅದಕ್ಕೆ 50 to 60% ಜನ ರೈತರು ಒಟ್ಟಿಗೆ ವ್ಯಕ್ತಪಡಿಸಿರ್ಬೇಕಲ್ಲ ಪಕ್ಷ. ನಾನು ಹೇಳೋದು ಹೋಟೆಲ್ ಹೋಗಿ ತಗೊಳ್ಳೋದಕ್ಕೆ ಮೇಡಮ್ ಮಿನಿಮಮ್ ಇಷ್ಟು ಕನ್ಸೆಂಟ್ ಆಗಿರ್ಬೇಕಲ್ಲ, ಪರ್ಸೆಂಟೇಜ್. ಅದೆಲ್ಲ ಆಗಿಲ್ಲ ಅಂತೀರಿ? GBDಯಲ್ಲಿ ಒಂದಷ್ಟು ದುಡ್ಡು ಇಟ್ಕೊಂಡು ದುಡ್ಡು ಸರ್ಕಾರದ ಹತ್ರ ದುಡ್ಡಿಲ್ಲ ಮೇಡಮ್. BMRDA ಇಂದನೋ BDA ಇಂದನೋ ಒಂದಷ್ಟು ಈಕ್ವಿಟಿ 2000 ಕೋಟಿ ಶೇರ್ಸ್ ನ ತಗೊಂಡಿರ್ತಕ್ಕಂಥದ್ದು ಏನೇನೋ ಮಾಡ್ಕೊಂಡಿದ್ದಾರೆ. ಫೈನಾನ್ಷಿಯಲಿ ಆಲ್ಸೋ ದೇ ಆರ್ ನಾಟ್ ಏಬಲ್ ಟು ಫುಲ್ಫಿಲ್. ಏನಂದ್ರೆ ಒಂದಷ್ಟು ಜನಕ್ಕೆ ಟೆಂಪ್ಟ್ ಮಾಡಕ್ ನೋಡ್ತಾ ಇದಾರೆ, ಎದುರ್ಸೋದು ಇಲ್ಲ ಟೆಂಪ್ಟ್ ಮಾಡೋದು. ಇಲ್ಲಿ ಇವ್ರ ಟೆಂಪ್ಟೇಷನ್ ಯಾರು ಒಳಗಾಗಿ ಭೂಮಿ ಕೊಡ್ತಕ್ಕಂಥವ್ರು ಯಾರು ಇಲ್ಲ ಮೇಡಮ್. ಅಲ್ಲ, ಈಗ ದುಡ್ಡಿಲ್ಲ ಅಂದ ಮೇಲೆ ಇದು 2.25 ಕೋಟಿ ಮತ್ತ ಕೊಡ್ತಾ ಇದೀವಿ, ಆಗ ಬಂದು ನೀವು ತಗೊಂಡು ಹೋಗ್ಬಹುದು ಅಂತ ಸರ್ಕಾರ ಹೇಳ್ತಿದ್ಯಲ್ಲ. ಎಷ್ಟು ಜನ ತಗೊಂಡಿದಾರಂತೆ ಮೇಡಮ್? 2.25 ಕೋಟಿ ಇವ್ರ ಎಕರೆಗೆ ನಿಗದಿ ಮಾಡಿದ್ದಾರೆ ಪ್ರೈಸು. ಎಷ್ಟು ತಗೊಂಡಿದಾರಂತೆ? ಎಷ್ಟು ಪರ್ಸೆಂಟೇಜ್ ಕನ್ಸೆಂಟ್ ದುಡ್ಡು ತಗೊಂಡು ಹೋಗಿದಾರಂತೆ? ಅದನ್ನ ಬಹಿರಂಗ ವ್ಯಕ್ತಪಡಿಸ್ಬೇಕಲ್ಲ. ಅದನ್ನ ಪಬ್ಲಿಕ್ ಒಂದು ಡಾಕ್ಯುಮೆಂಟರಿ ಬಿಡುಗಡೆ ಮಾಡ್ಬೇಕಲ್ಲ, ಇವತ್ತು ಎಷ್ಟು ಜನ ಕೊಟ್ಟಿದ್ದಾರೆ ಅಂತ. ಒಳಗಡೆ ಕೂತ್ಕೊಂಡು ಆಚೆ ಕಡೆ 80% ಜನ ಕೊಟ್ಬಿಟ್ಟಿದ್ದಾರೆ ಅಂತ GBDA ಅಧ್ಯಕ್ಷರು ಮಾಡ್ಕೊಂಡು ಕೂರ್ಸ್ಕೊಂಡು ಅವ್ರ ಕೈಲಿ ಹೇಳಿಕೆ ಕೊಡೋದ್ರಿಂದ ಇನ್ ಮಿಕ್ಕಂತವ್ರು ಅವರು ಏನೋ 80% ಕೊಟ್ಬಿಟ್ಟಿದ್ದಾರೆ ಅಂತ ಬಂದೇನೋ ಕೊಟ್ಬಿಡ್ತಾರೆ ಅನ್ನೋ ಭ್ರಮೇಲಿದ್ರೆ ಸರ್ಕಾರ ಇದರಿಂದ ಆಚೆ ಬರ್ಬೇಕು ಮೇಡಮ್. ರೈಟ್, ಧನ್ಯವಾದ ನಿಖಿಲ್ ಕುಮಾರಸ್ವಾಮಿ ಅವರೇ. ಥ್ಯಾಂಕ್ ಯು ಮೇಡಮ್, ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.